ನಿಲ್ದಾಣದಲ್ಲಿ ಪ್ರಯಾಣಿಕರ ಅಬ್ಬರ ಒಂದು ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನೆ ತುಂಬಿ ತುಳುಕ್ತಾ ಇತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಇವತ್ತು ಮೆಜೆಸ್ಟಿಕ್ ಕೇಂದ್ರ ನಿಲ್ದಾಣ ಭಣ ಅಂತ ಇದೆ. ಸಾಲು ಸಾಲು ರಜೆ ಇರೋದ್ರಿಂದ ಜನ ಎಲ್ಲ ತಮ್ಮ ಊರುಗಳತ್ತ ಹೋಗ್ಬಿಟ್ಟಿದ್ದಾರೆ. ಇನ್ನು ಶಕ್ತಿ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದು ಪುರುಷರಿಗೆ ಸೀಟ್ಗಳೇ ಇಲ್ಲದಂತಾಗಿದೆ. ಇದರಿಂದ ಬೇಸರಗೊಂಡ ಯುವಕನೊಬ್ಬ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಆಕ್ರೋಶ ಕೂಡ ಹೊರಹಾಕಿದ್ದಾನೆ. ಹೆಣ್ಮಕ್ಳು ಹೊಂಟ್ಬಿಡ್ತಾರೆ. ಪುಷ್ಕಟೆ ಮಾಡ್ಬಿಟ್ರು ಎಲ್ಲ ಪುಷ್ಕಟೆ ಕೊಟ್ಬಿಟ್ರು. ಈ ಗಂಡು ಮಕ್ಳಿಗೆ ಆಯ್ತು ಕತೆ. ಬಸ್ ಇಲ್ದಂಗೆ ಬಿಡ್ತಾರೆ. 10 ಬಸ್ಸಿಗೆ ಒಂದು ಬಸ್ ಬಿಡ್ತಾರೆ. ಎಲ್ಲ ಹೆಣ್ಮಕ್ಳು ಹೊಂಟ್ಬಿಟ್ರೆ ಮುಗಿದ ಕತೆ. ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಹಂಗೆ ಮಾಡ್ರೆ ಎಲ್ಲ ಒಂದೇ ಇರುತ್ತೆ. ಎಲ್ಲರಿಗೂ ಒಂದು ಮಾಡ್ರೆ ಕರೆಕ್ಟಾಗಿರುತ್ತೆ. ಎಲ್ಲ ಪುಷ್ಕಟೆ ಒಬ್ರು ಇದು ಮಾಡ್ಬಿಟ್ರೆ ಹೆಣ್ಣು ಗಂಡು ಬೇರೆ ಮಾಡಿಬಿಟ್ರೆ ಇದೇನು ಮಾಡ್ತಾರೆ ಕತೆ ನೋಡಿ. ಬಿಟ್ರು ಈಗ ಹೆಂಗಪ್ಪ ಅಂತ ನಾನು ಸ್ಪೈಡರ್ ಮ್ಯಾನ್ ಹಾರಕ್ಕೆ, ನಾನು ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಹೋಗಕ್ಕಿದೆ ಹೋಗೋದು. ಈ ಥರ ವ್ಯವಸ್ಥೆ ನಮ್ಮದು ಸರ್ಕಾರ. ಇದು ವ್ಯವಸ್ಥೆ ಅಂದರೆ ಒಡ್ರಿ ಚಪ್ಪಾಳೆ ಅಂತ ಹೇಳಿ ಸಿಗ್ತಾರೆ. ಒಡ್ರಿ ಇದೇ ಚಪ್ಪಾಳೆ, ಇದೇ ಕ್ಲೌಡು. ಒಡ್ರಿ ಒಡ್ರಿ ಚಪ್ಪಾಳೆ ಹೊಡಿ. ಇದು ನಮ್ಮ ಇಂಡಿಯಾ, ಇದು ನಮ್ಮ ಗ್ರೇಟ್ ಇಂಡಿಯನ್ಸು. ಇದು ಆಕ್ಚುಲಿ ಚೆನ್ನಾಗಿರೋದು ಅಂದರೆ ಒಡ್ರಿ ಚಪ್ಪಾಳೆ ನೋಡಿ. ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10-20 ಬಸ್ ನಿಲ್ಸಿದ್ರೆ ಎಲ್ಲರಿಗೂ ಕರೆಕ್ಟಾಗಿ ಎಲ್ಲ ಹೋಗಿರೋರು. ರಜಾ ವೀಕೆಂಡ್ಸು ಎಲ್ಲ ಹೊಂಟ್ತಾರೆ ಊರಿಗೆ. ಹೆಂಗೆ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಬೇರೆದೆಲ್ಲ ರೇಟ್ ಜಾಸ್ತಿ ಮಾಡಿಬಿಡೋದು. ಹೆಣ್ಮಕ್ಳಿಗೆ ಫ್ರೀ ಅಂದ್ಬಿಡೋದು. ಗಂಡು ಮಕ್ಳು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಅವ್ರಿಗೆ ಗೊತ್ತು ಕಷ್ಟ ಏನು ಅಂತ 10 ರೂಪಾಯಿಗೆ. ಇಲ್ಲಿ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿಬಿಡ್ತಾರೆ. ಅಲ್ಲಿ ನಮಗೆ ಗಾಡಿ ಡೀಸೆಲ್ ರೈಟ್ ಅಂತೆ, ಆ ರೈಟ್ ಅಂತೆ, ಉಪ್ಪಿನ ರೈಟ್ ಅಂತೆ, ಅದ್ರ ರೈಟ್ ಅಂತೆ ಎಲ್ಲ ಜಾಸ್ತಿ ಮಾಡಿ ಎಣ್ಣೆ ರೈಟ್ ಅಂತ ಜಾಸ್ತಿ ಮಾಡೋದು. ಹಾಸನ, ನಮ್ಮ ಹಾಸನ. ಬಸ್ ಸಿಗದೆ ಗಂಟೆಗಟ್ಟಲೆ ಕಾದಿರ್ತಾರೆ. ಖಂಡಿತವಾಗ್ಲೂ ಆಕ್ರೋಶ ಸಹಜ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಹೆಂಗಾಗಿತ್ತಂತಂದ್ರೆ ಕಳೆದ 2 ದಿನ ಮೆಜೆಸ್ಟಿಕ್ ಸಂಪೂರ್ಣ ಗಿಜಿ ಕುಟ್ತಾ ಇತ್ತು. ಸಿಕ್ಕಾಪಟ್ಟೆ ಬಸ್ಗಳು ರಶ್ ಆಗ್ತಾ ಇತ್ತು. ಜೊತೆಗೆ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟರೂ ಕೂಡ ಅದು ಯಾವ ಮೂಲೆಗೂ ಸಾಕಾಗಲಿಲ್ಲ ಅನ್ನುವಂಥದ್ದು. ಮತ್ತು ಖಾಸಗಿ ಬಸ್ ಹಾವಳಿ ಎಷ್ಟು ಮಟ್ಟಿಗಿತ್ತು ನಾವು ನೋಡಿದ್ವಿ. ಜನ ಭಾಳ ಭಂಗಪಟ್ಟು ಕಷ್ಟಪಟ್ಟು ಅಂತೂ ಇಂತೂ ಹೆಂಗೋ ಊರು ಸೇರಿಕೊಂಡ್ರು. ವೀರೇಶ್, ಕಾಲ್ ಭಾಗ ಕರ್ನಾಟಕ ಬೆಂಗಳೂರಲ್ಲೇ ಇದೆ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಬೆಂಗಳೂರು ಖಾಲಿ ಹೊಡಿತಾ ಇದೆ. ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಮೆಜೆಸ್ಟಿಕ್ನ ಸಿಚುವೇಶನ್ ಯಾವ ರೀತಿನಲ್ಲಿ ಇದೆ ವೀರೇಶ್? ಶ್ರೀಲಕ್ಷ್ಮಿ, ನಿನ್ನೆ ಈ ಒಂದು ಟೈಮಲ್ಲಿ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ ಜನವೋ ಜನ ತುಂಬಿತ್ತು. ಒಂದು ಕಡೆ ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಓಡಿ ಹೋಗಿ ಸೀಟ್ ವಿಂಡೋ ಒಳಗೆ ಬ್ಯಾಗ್ ಹಾಕಿ ಇದು ನನ್ನ ಸೀಟ್ ರೀ ಅಂತ ಒಂದು ಕಡೆ ಜಗಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವತ್ತು ನೋಡಿ ಖಾಲಿ ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದಾವೆ. ಸೀಟ್ ಆರಾಮಾಗಿ ಸಿಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಧಾರವಾಡ, ಮಂಗಳೂರು, ಉಡುಪಿ, ಕುಂದಾಪುರ ಬಸ್ಗಳು ಎಲ್ಲ ನಾನ್ ಎ ಸಿ ಎಲ್ಲ ಬಸ್ಗಳು ನಾರ್ಮಲ್ ಆಗಿದೆ. ಸದ್ಯಕ್ಕೆ ಜನ ನೋಡ್ತಿರ್ಬೋದು. ಕಡಿಮೆ ಪ್ರಮಾಣದಲ್ಲಿ ಈಗ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದರೆ ಇವತ್ತಿನಿಂದ ದೀಪಾವಳಿ ಹಬ್ಬ ಆರಂಭವಾಗಿದೆ. 3 ದಿನ ದೀಪಾವಳಿ ಹಬ್ಬ ಇರುತ್ತೆ. ಯಾಕಂದರೆ ಇದು ದೊಡ್ಡ ಹಬ್ಬ. ಯಾಕಂದರೆ ಅರ್ಧ ಬೆಂಗಳೂರಲ್ಲೇ ಬೇರೆ ಜಿಲ್ಲೆದವರು, ಬೇರೆ ರಾಜ್ಯದವರು ಯಾಕಂದರೆ ಇಲ್ಲಿ ಕೆಲಸದ ನಿಮಿತ್ತ ಬಂದಿರ್ತಾರೆ. ಹಬ್ಬ ಬಂತಂದರೆ ತಮ್ಮ ಊರುಗಳತ್ತ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ಯಾಕಂದರೆ ಫ್ಯಾಮಿಲಿ ಎಲ್ಲ ಊರಲ್ಲಿ ಇರುತ್ತೆ. ಯಾವೊಂದು ದೃಷ್ಟಿಯಿಂದ ಹಬ್ಬ ಮತ್ತೊಂದು ಕಡೆ ಇದು ಲಾಂಗ್ ವೀಕೆಂಡ್ ಬೇರೆ. ಹೀಗಾಗಿ ಮನೆಯಲ್ಲಿ ದೊಡ್ಡ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಜನ ಕಳೆದ 4 ದಿನಗಳಿಂದ ರಾತ್ರಿ, ಮಧ್ಯಾಹ್ನ, ಬೆಳಗ್ಗೆ ಎಲ್ಲವೂ ಒಂದು ಕಡೆ ಹೋಗ್ತಾ ಇದ್ರು. ಎಲ್ಲ ಬಸ್ಗಳು ತುಂಬ ರಶ್ ಆಗಿತ್ತು. ಬಟ್ ಇವತ್ತು ಮಾತ್ರ ಖಾಲಿ. ಮತ್ತೊಂದು ಕಡೆ ಹಾಸನ್ಗೆ ಹೋಗೋರು ಮಾತ್ರ ತುಂಬ ಬಸ್ಗಳಿದ್ದಾವೆ. ಆರಾಮಾಗಿ ಹೋಗ್ಬೋದು. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಬೋದು. ಯಾಕಂದರೆ ನಿನ್ನೆ ಒಂದು ಕಡೆ ಬಸ್ ಇಲ್ಲದೆ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವತ್ತು ನೋಡ್ತಿರ್ಬೋದು ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದಾವೆ. ಆರಾಮಾಗಿ ಸೀಟ್ ಸಿಗುತ್ತೆ. ಹಾಸನಾಂಬೆ ದರ್ಶನವನ್ನು ಆರಾಮಾಗಿ ಮಾಡ್ಬೋದು. ಯಾಕಂದರೆ ಕಳೆದ 4-5 ದಿನಗಳಿಂದ ಸಾಕಷ್ಟು ಬಸ್ಗಳು ಒಂದು ಕಡೆ ರಶ್ ಆಗಿದ್ದವು. ಒಂದು ಕಡೆ ಸೀಟ್ ಇದ್ದಿಲ್ಲ. ಮತ್ತೊಂದು ಕಡೆ ಬಸ್ಗಳನ್ನು ಸ್ಥಗಿತ ಮಾಡಿದ್ರು. ಬಟ್ ಇವತ್ತು ಮಾತ್ರ ಹಾಸನಿಗೆ ಸುಮಾರು ಬಸ್ಗಳು ನಿಂತಿದ್ದಾವೆ. ಅದು ಎಲ್ಲ ಖಾಲಿ ಆಗಿದ್ದಾವೆ. ಸೀಟ್ ಆರಾಮಾಗಿದೆ. ಒಂದೇ ಬಸ್ಸಲ್ಲಿ ಒಂದು 8-10 ಜನ ಮಾತ್ರ ಏನು
ಆ ಸೀಟಲ್ಲಿ ಕುಂತಿದ್ದಾರೆ. ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದೇವೆ. ಈಗ ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಸ್ವಲ್ಪ ಫ್ರೀ ಆಗಿದ್ದಾರೆ. ಸರ್, ನಿನ್ನೆ ರಾತ್ರಿ ತುಂಬ ಜನ ಹೋದ್ರು. ಕಳೆದ 4 ದಿನದಿಂದ ನಮಗೆ ನಿದ್ದೆ ಇದ್ದಿಲ್ಲ, ಊಟ ಇದ್ದಿಲ್ಲ, ಮನೆಗೆ ಸಹ ಹೋಗಿಲ್ಲ. ಬಟ್ ಇವತ್ತು ಮಾತ್ರ ಫ್ರೀ ಆಗಿದೆ. ಎಲ್ಲ ಜನ ತಮ್ಮ ಊರುಗಳತ್ತ ಹೋಗಿದ್ದಾರೆ, ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಎಂಬುದರ ಕಡೆ ಸಾರಿಗೆ ಅಧಿಕಾರಿಗಳು ಸ್ಪಷ್ಟನೆ ಪಡಿಸಿದ್ದಾರೆ. ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದೇವೆ. ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ನಿಲ್ದಾಣದಲ್ಲಿ ಪ್ರಯಾಣಿಕರ ಅಬ್ಬರ ಒಂದ್ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನೆ ತುಂಬಿ ತುಳುಕ್ತಾ ಇತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಇವತ್ತು ಮೆಜೆಸ್ಟಿಕ್ ಕೇಂದ್ರ ನಿಲ್ದಾಣ ಭಣ ಭಣ ಅಂತ ಇದೆ. ಸಾಲು ಸಾಲು ರಜೆ ಇರೋದ್ರಿಂದ ಜನ ಎಲ್ಲ ತಮ್ಮ ಊರುಗಳತ್ತ ಹೋಗ್ಬಿಟ್ಟಿದ್ದಾರೆ. ಇನ್ನು ಶಕ್ತಿ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದು ಪುರುಷರಿಗೆ ಸೀಟ್ಗಳೇ ಇಲ್ಲದಂತಾಗಿದೆ. ಇದರಿಂದ ಬೇಸರಗೊಂಡ ಯುವಕನೊಬ್ಬ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಆಕ್ರೋಶ ಕೂಡ ಹೊರಹಾಕಿದ್ದಾನೆ. ಎಲ್ಲ ನುಗ್ಗಿದ ಹೆಣ್ಮಕ್ಳು ಬರ 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 ಹೊಂಟ್ಬಿಡ್ತಾರೆ. ನುಗ್ಬಿಟ್ರು, ಪುಷ್ಕಟೆ ಮಾಡ್ಬಿಟ್ರು ಎಲ್ಲ ಪುಷ್ಕಟೆ ಕೊಟ್ಬಿಟ್ರು. ಈ ಗಂಡು ಮಕ್ಳಿಗೆ ಆಯ್ತು ಕತೆ. ಬಸ್ ಇಲ್ದಂಗೆ ಬಿಡ್ತಾರೆ, 10 ಬಸ್ಸಿಗೆ 1 ಬಸ್ ಬಿಡ್ತಾರೆ. ಎಲ್ಲ ಹೆಣ್ಮಕ್ಳು ಹೊಂಟ್ಬಿಟ್ರೆ ಮುಗಿದ ಕತೆ. ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಹಂಗೆ ಮಾಡ್ರೆ ಎಲ್ಲ ಒಂದೇ ಇರುತ್ತೆ. ಎಲ್ಲರಿಗೂ ಒಂದು ಮಾಡ್ರೆ ಕರೆಕ್ಟಾಗಿರುತ್ತೆ. ಎಲ್ಲ ಪುಷ್ಕಟೆ ಒಬ್ರು ಇದು ಮಾಡ್ಬಿಟ್ರೆ ಹೆಣ್ಣು ಗಂಡು ಬೇರೆ ಮಾಡಿಬಿಟ್ರೆ ಇದೇನು ಮಾಡ್ತಾರೆ ಕತೆ ನೋಡಿ. ಈಗ ಬಸ್ಬಿಟ್ರು ಈಗ ಹೆಂಗಪ್ಪ ಅಂತ ಸ್ಪೈಡರ್ ಮ್ಯಾನ್ ಹಾರಕ್ಕೆ, ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಹೋಗಕ್ಕಿಲ್ಲಿ ಹೋಗೋದು. ಈ ಥರ ವ್ಯವಸ್ಥೆ ನಮ್ಮದು ಸರ್ಕಾರ. ಇದು ವ್ಯವಸ್ಥೆ ಅಂದರೆ ಹೊಡ್ರಿ ಚಪ್ಪಾಳೆ ಅಂತ ಹೇಳಿ ಸಿಗ್ತಾರೆ. ಹೊಡ್ರಿ ಇದೇ ಚಪ್ಪಾಳೆ, ಇದೇ ಕ್ರೌಡು. ಹೊಡ್ರಿ ನಗಾಡ್ತಾವ್ರೆ. ಹೊಡ್ರಿ ಚಪ್ಪಾಳೆ ಹೊಡಿ. ಇದು ನಮ್ಮ ಇಂಡಿಯಾ, ಇದು ನಮ್ಮ ಗ್ರೇಟ್ ಇಂಡಿಯನ್ಸು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಹೊಡ್ರಿ ಚಪ್ಪಾಳೆ. ನೋಡಿ ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10-20 ಬಸ್ ನಿಲ್ಸಿದ್ರೆ ಎಲ್ಲರಿಗೂ ಕರೆಕ್ಟಾಗಿ ಎಲ್ಲ ಹೋಗಿರೋರು. ರಜಾ ವೀಕೆಂಡ್ಸು ಎಲ್ಲ ಹೊಂಟಾರೆ ಊರಿಗೆ. ಹೆಂಗೆ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಬೇರೆದೆಲ್ಲ ರೇಟ್ ಜಾಸ್ತಿ ಮಾಡಿಬಿಡೋದು. ಹೆಣ್ಮಕ್ಳಿಗೆ ಫ್ರೀ ಅಂದ್ಬಿಡೋದು. ಗಂಡು ಮಕ್ಳು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಅವ್ರಿಗೆ ಗೊತ್ತು ಕಷ್ಟ ಏನು ಅಂತ. 10 ರೂಪಾಯಿಗೆ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿಬಿಡ್ತಾರೆ. ಅಲ್ಲಿ ನಮಗೆ ಗಾಡಿ ಡೀಸೆಲ್ ರೇಟ್ ಅಂತೆ, ಆ ರೇಟ್ ಅಂತೆ, ಉಪ್ಪಿನ ರೇಟ್ ಅಂತೆ, ಅದ್ರ ರೇಟ್ ಅಂತೆ ಎಲ್ಲ ಜಾಸ್ತಿ ಮಾಡಿ ಎಣ್ಣೆ ರೇಟ್ ಅಂತ ಜಾಸ್ತಿ ಮಾಡೋದು. ಹಾಸನ, ನಮ್ಮ ಹಾಸನ. ಬಸ್ ಸಿಗದೆ ಗಂಟೆಗಟ್ಟಲೆ ಕಾದಿರ್ತಾರೆ. ಖಂಡಿತವಾಗ್ಲೂ ಆಕ್ರೋಶ ಸಹಜ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಹೆಂಗಾಗಿತ್ತಂತಂದ್ರೆ ಕಳೆದ 2 ದಿನ ಮೆಜೆಸ್ಟಿಕ್ ಸಂಪೂರ್ಣ ಗಿಜಿ ಗುಟ್ತಾ ಇತ್ತು. ಸಿಕ್ಕಾಪಟ್ಟೆ ಬಸ್ಗಳು ರಶ್ ಆಗ್ತಾ ಇತ್ತು. ಜೊತೆಗೆ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟರೂ ಕೂಡ ಅದು ಯಾವ ಮೂಲೆಗೂ ಸಾಕಾಗಲಿಲ್ಲ ಅನ್ನುವಂಥದ್ದು. ಮತ್ತು ಖಾಸಗಿ ಬಸ್ ಹಾವಳಿ ಎಷ್ಟು ಮಟ್ಟಿಗಿತ್ತು ನಾವು ನೋಡಿದ್ವಿ. ಜನ ಭಾಳ ಭಂಗಪಟ್ಟು ಕಷ್ಟಪಟ್ಟು ಅಂತೂ ಇಂತೂ ಹೆಂಗೋ ಊರು ಸೇರಿಕೊಂಡ್ರು. ವೀರೇಶ್, ಕಾಲ್ ಭಾಗ ಕರ್ನಾಟಕ ಬೆಂಗಳೂರಲ್ಲೇ ಇದೆ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಬೆಂಗಳೂರು ಖಾಲಿ ಹೊಡಿತಾ ಇದೆ. ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಮೆಜೆಸ್ಟಿಕ್ನ ಸಿಚುವೇಶನ್ ಯಾವ ರೀತಿನಲ್ಲಿ ಇದೆ ವೀರೇಶ್? ಶ್ರೀಲಕ್ಷ್ಮಿ, ನಿನ್ನೆ ಈ ಒಂದು ಟೈಮಲ್ಲಿ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ ಜನವೋ ಜನ ತುಂಬಿತ್ತು. ಒಂದು ಕಡೆ ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಓಡಿ ಹೋಗಿ ಸೀಟ್ ವಿಂಡೋ ಒಳಗೆ ಬ್ಯಾಗ್ ಹಾಕಿ ಇದು ನನ್ನ ಸೀಟ್ ರೀ ಅಂತ ಒಂದು ಕಡೆ ಜಗಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವತ್ತು ನೋಡಿ ಖಾಲಿ ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದಾವೆ. ಸೀಟ್ ಆರಾಮಾಗಿ ಸಿಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಧಾರವಾಡ, ಮಂಗಳೂರು, ಉಡುಪಿ, ಕುಂದಾಪುರ ಬಸ್ಗಳು ಎಲ್ಲ ನಾನ್ AC ಎಲ್ಲ ಬಸ್ಗಳು ನಾರ್ಮಲ್ ಆಗಿದೆ. ಸದ್ಯಕ್ಕೆ ಜನ ನೋಡ್ತಿರ್ಬೋದು. ಕಡಿಮೆ ಪ್ರಮಾಣದಲ್ಲಿ ಈಗ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದರೆ ಇವತ್ತಿನಿಂದ ದೀಪಾವಳಿ ಹಬ್ಬ ಆರಂಭವಾಗಿದೆ. 3 ದಿನ ದೀಪಾವಳಿ ಹಬ್ಬ ಇರುತ್ತೆ. ಯಾಕಂದರೆ ಇದು ದೊಡ್ಡ ಹಬ್ಬ. ಯಾಕಂದರೆ ಅರ್ಧ ಬೆಂಗಳೂರಲ್ಲೇ ಬೇರೆ ಜಿಲ್ಲೆದವರು, ಬೇರೆ ರಾಜ್ಯದವರು ಯಾಕಂದರೆ ಇಲ್ಲಿ ಕೆಲಸದ ನಿಮಿತ್ತ ಬಂದಿರ್ತಾರೆ. ಹಬ್ಬ ಬಂತಂದರೆ ತಮ್ಮ ಊರುಗಳತ್ತ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ಯಾಕಂದರೆ ಫ್ಯಾಮಿಲಿ ಎಲ್ಲ ಊರಲ್ಲಿ ಇರುತ್ತೆ. ಯಾವೊಂದು ದೃಷ್ಟಿಯಿಂದ ಹಬ್ಬ, ಮತ್ತೊಂದು ಕಡೆ ಇದು ಲಾಂಗ್ ವೀಕೆಂಡ್ ಬೇರೆ. ಹೀಗಾಗಿ ಮನೆಯಲ್ಲಿ ದೊಡ್ಡ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಜನ ಕಳೆದ 4 ದಿನಗಳಿಂದ ರಾತ್ರಿ, ಮಧ್ಯಾಹ್ನ, ಬೆಳಗ್ಗೆ ಎಲ್ಲವೂ ಒಂದು ಕಡೆ ಹೋಗ್ತಾ ಇದ್ರು. ಎಲ್ಲ ಬಸ್ಗಳು ತುಂಬ ರಶ್ ಆಗಿತ್ತು. ಬಟ್ ಇವತ್ತು ಮಾತ್ರ ಖಾಲಿ. ಮತ್ತೊಂದು ಕಡೆ ಹಾಸನ್ಗೆ ಹೋಗೋರು ಮಾತ್ರ
ತುಂಬಾ ಬಸ್ಗಳಿದ್ದಾವೆ, ಆರಾಮಾಗಿ ಹೋಗ್ಬೋದು. ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ಬೋದು. ಯಾಕಂದ್ರೆ ನಿನ್ನೆ ಒಂದ್ ಕಡೆ ಬಸ್ ಇಲ್ಲದೆ ಒಂದ್ ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವತ್ತು ನೋಡ್ತಿರ್ಬೋದು ಎಲ್ಲಾ ಬಸ್ಗಳು ಫ್ರೀ ಆಗಿ ನಿಂತಿದ್ದಾವೆ, ಆರಾಮಾಗಿ ಸೀಟ್ ಸಿಗುತ್ತೆ. ಹಾಸನಾಂಬೆ ದರ್ಶನವನ್ನ ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಕಳೆದ 4-5 ದಿನಗಳಿಂದ ಸಾಕಷ್ಟು ಬಸ್ಗಳು ಒಂದ್ ಕಡೆ ರಶ್ ಆಗಿದ್ವು, ಒಂದ್ ಕಡೆ ಸೀಟ್ ಇದ್ದಿಲ್ಲ, ಮತ್ತೊಂದ್ ಕಡೆ ಬಸ್ಗಳನ್ನ ಸ್ಥಗಿತ ಮಾಡಿದ್ರು. ಬಟ್ ಇವತ್ತು ಮಾತ್ರ ಹಾಸನಿಗೆ ಸುಮಾರು ಬಸ್ಗಳು ನಿಂತಿದ್ದಾವೆ, ಅದು ಎಲ್ಲ ಖಾಲಿ ಆಗಿದ್ದಾವೆ, ಸೀಟ್ ಆರಾಮಾಗಿದೆ. ಒಂದೇ ಬಸ್ಸಲ್ಲಿ ಒಂದು 8-10 ಜನ ಮಾತ್ರ ಏನು ಆ ಸೀಟಲ್ಲಿ ಕುಂತಿದ್ದಾರೆ. ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದಾವೆ. ಈಗ ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಸ್ವಲ್ಪ ಫ್ರೀ ಆಗಿದ್ದಾರೆ. ಸರ್ ನಿನ್ನೆ ರಾತ್ರಿ ತುಂಬಾ ಜನ ಹೋದ್ರು, ಕಳೆದ 4 ದಿನದಿಂದ ನಮಗೆ ನಿದ್ದೆ ಇದ್ದಿಲ್ಲ, ಊಟ ಇದ್ದಿಲ್ಲ, ಮನೆಗೆ ಸಹ ಹೋಗಿಲ್ಲ. ಬಟ್ ಇವತ್ತು ಮಾತ್ರ ಫ್ರೀ ಆಗಿದೆ, ಎಲ್ಲ ಜನ ತಮ್ಮ ಊರುಗಳತ್ತ ಹೋಗಿದ್ದಾರೆ, ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಎಂಬುದೊಂದು ಕಡೆ ಸಾರಿಗೆ ಅಧಿಕಾರಿಗಳು ಸ್ಪಷ್ಟನೆ ಪಡಿಸಿದ್ದಾರೆ. ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಬಸ್ಗಳು ಫ್ರೀ ಆಗಿ ನಿಂತಿದ್ದಾವೆ. ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.